ನಾನಿವತ್ತು ಮನೆಯಲ್ಲಿ ನಾವು ಸಿರ್ಲ್ಯಾಕನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಇದು ಒಂದು 6 ತಿಂಗಳ ಮಗುವಿನಿಂದ ಇದು 1 ವರ್ಷದೊಳಗಿನ ಮಕ್ಕಳಿಗೆ ಕೊಡ್ಬೋದು. ನಾನಿಲ್ಲಿ 2 ಕಪ್ ಬೆಳ್ತಿಗೆ ಅಕ್ಕಿಯನ್ನು ಹಾಕೊಳ್ತಿದ್ದೇನೆ. 2 ಕಪ್ ಬೆಳ್ತಿಗೆ ಅಕ್ಕಿ. ಇದು ನೋಡಿ ಚನ್ನ ದಾಲ್ 1 ಕಪ್ಪು, ತೂರ್ ದಾಲ್ 1 ಕಪ್ಪು, ಮಸೂರ್ ದಾಲ್ 1 ಕಪ್ ಹಾಕೊಂಡಿದ್ದೇನೆ ಎಲ್ಲ ಸಹ. ಇದು ನೋಡಿ ಮೂಂಗ್ ದಾಲ್, ಇದು ಕೆಂಪು ಕಡಲೆ. ನಾನು ಇದನ್ನು 3/4 ಕಪ್ನಷ್ಟು ತಗೊಂಡಿದ್ದೇನೆ. 1 ಕಪ್ ರಾಗಿ, ಹೆಸರುಬೇಳೆ, ಒಂದು 50 ಗ್ರಾಮ್ನಷ್ಟು ನೆಲಕಡಲೆ, 6 ರಿಂದ 7 ಪಿಸ್ತಾ ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾಶ್ಯೂ, ಗೋಡಂಬಿ, 7 ರಿಂದ 8 ಬಾದಾಮಿ. ಇದು ಸಹ ನಾನು 7 ರಿಂದ 8 ತಗೊಂಡದ್ದು. ಹಾಗೆ 3 ವಾಲ್ನಟ್ ಹಾಕೊಂಡಿದ್ದೇನೆ. ಇದು 1/4 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಜೀರಾ ತಗೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಓಂಕಾಳು ತಗೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ ಅನ್ನು ಒಂದು 30 ನಿಮಿಷ ತನಕ ನೆನೆಸಿಟ್ಟು ಕೂಡ ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತೆ ಪೌಡರ್ ಮಾಡ್ಕೊಳ್ತೇನೆ. ಇದನ್ನೀಗ ಚೆಂದ ಮಾಡಿ ಬಿಸಿಲಿಗೆ ಒಣಗಿಸ್ತಿದ್ದೇನೆ. ನಾನಿಲ್ಲಿ 2 ಬಿಸಿಲಿಗೆ ಒಣಗಿಸಿದ್ದೇನೆ. ಇದು ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಇದನ್ನು ಸ್ವಲ್ಪ ಹುರ್ಕೊಳ್ಳುವ ನಾವು. ಬಾಣಲೆಗೆ ಹಾಕಿ ಚೆಂದ ಮಾಡಿ ಹುರ್ಕೊಳ್ಳುವ. ಇದು ಫ್ರೈ ಮಾಡುವಾಗ 8 ರಿಂದ 9 ಮಖಾನವನ್ನು ಹಾಕೊಂಡಿದ್ದೇನೆ. ಇದು ಒಣಗಿಸುವಾಗ ನಾನು ಹಾಕ್ಲಿಲ್ಲ, ಈಗ ಹಾಕೊಂಡಿದ್ದೇನೆ. ಫ್ರೈ ಮಾಡುವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ತುಂಬಾ ಫ್ರೈ ಮಾಡ್ಬೇಕಂತಿಲ್ಲ. ಬೇರೆ ಪಾತ್ರೆಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ, ಮತ್ತೆ ಪೌಡರ್ ಮಾಡುವ. ನಾನಿಲ್ಲಿ ಬ್ಲೆಂಡರ್ ಅಲ್ಲಿ ಟ್ರೈ ಮಾಡ್ತಿದ್ದೇನೆ, ನೋಡುವ. ನೋಡಿ ಒಳ್ಳೆ ರೀತಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೇನೆ. ಎಲ್ಲ ಪುಡಿ ಆದಮೇಲೆ ಹಿಟ್ಟು ಸಾರುವಂಥ ಪಾತ್ರೆ ಬರ್ತದೆ, ಅದರಲ್ಲಿ ಸಾರಿಸಿ ಈ ರೀತಿಯ ಗ್ಲಾಸ್ ಕಂಟೈನರ್ಗೆ ಹಾಕಿ ಟೈಟಾಗಿ ಮುಚ್ಚಿಡಬೇಕು. ನಮಗೆ ಯಾವಾಗ ಬೇಕಾದಾಗ ಸಿಹಿ ಮಾಡಿ ಕೊಡ್ಬೋದು.